ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಲಿಂಗಸುಗೂರ ವಸತಿ ನಿಲಯಗಳಿಗೆ ಬೈಯಪ್ಪೂರ ಹಠಾತ್ ಭೇಟಿ, ಅಧಿಕಾರಿಗಳಿಗೆ ತರಾಟೆ. ನೂತನ ಕೇಂದ್ರ ರೈಲ್ವೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ನೈಋತ್ಯ ರೈಲ್ವೆ ಅಧಿಕಾರಿಗಳೊಂದಿಗೆ ರಾಜ್ಯದ ರೈಲ್ವೆ ಯೋಜನೆಗಳ ಸ್ಥಿತಿಗತಿ ಕುರಿತಾಗಿ ಸಭೆ ನಡೆಸಿದರು. ರಾಜ್ಯದಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿರುವ ದರ್ಶನ್ ಬಗ್ಗೆ ನಟಿ ರಚಿತಾ ರಾಮ್, ದರ್ಶನ್ ಸರ್ ನನ್ನ ಗುರು ಸಮಾನರು, ನಾನು ಅವರ ಬಗ್ಗೆ ಏನು ಮಾತನಾಡಲಾಗುವುದಿಲ್ಲ ಎಂದು ಹೇಳಿದರು. ಬೊಂಬೆನಾಡು ಚನ್ನಪಟ್ಟಣ ಕೈವಶ ಮಾಡಿಕೊಳ್ಳಲು ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಉಪಮುಖ್ಯಮಂತ್ರಿ ಆಗಿರುವ ಡಿ.ಕೆ. ಶಿವಕುಮಾರ್ ಅವರು ಜಿದ್ದಾಜಿದ್ದಿನ ಅಖಾಡದ ರಂಗ ಪ್ರವೇಶಕ್ಕೆ ಅಣಿಯಾಗಿದ್ದಾರೆ. ಕೊಡಗು ಜಿಲ್ಲೆಯ ಪವಿತ್ರ ಧಾರ್ಮಿಕ ಕ್ಷೇತ್ರದ ಕಾವೇರಿ ತ್ರಿವೇಣಿ ಸಂಗಮದಲ್ಲಿ ಜಲ ಕ್ರೀಡೆಗೆ ಅವಕಾಶವಿಲ್ಲ. ಎಸ್. ಪೊನ್ನಣ್ಣ ಖಡಕ್ ಸೂಚನೆ ನೀಡಿದರು. ರೈತರ ಪರಿಹಾರ ಹಣದಲ್ಲಿಯೂ ಕೂಡ ಲೂಟಿ ನಡೆದಿದೆ. ಬ್ಯಾಂಕ್ನಲ್ಲಿ ನಕಲಿ ಖಾತೆ ಕಾದರು ಸೃಷ್ಟಿಸಿ 6 ಕೋಟಿ ಅಕ್ರಮ ಹಣವನ್ನು ಲಪಟಾಯಿಸಿದ್ದಾರೆ. ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಕುಮಾರಸ್ವಾಮಿರವರು ಬಿಬಿಎಂಪಿಯಲ್ಲಿ ಒಂದು ಕೆಲಸಕ್ಕೆ 2 ಬಿಲ್ ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಮಂಡ್ಯ ಜೂನ್ 23ರಿಂದ ಮೈಸುಗರ್ ಕಾರ್ಯಾರಂಭ. ಕಗ್ಗಂಟಾದ ಲೋಕಸಭೆ ಸ್ಪೀಕರ್ ಚುನಾವಣೆ. ಕವಚ ಎಂಬ ರೈಲ್ವೆಯ ದೊಡ್ಡ ಮೋಸ. ನಟ ದರ್ಶನ್ ಕ್ರೌರ್ಯ ನೋಡಿ ಸ್ವತಃ ಸಿಎಂ ಸಿದ್ದರಾಮಯ್ಯರವರು ಆಘಾತಗೊಂಡಿದ್ದಾರೆ. ರೈತರ ಹಿತ ಸಂರಕ್ಷಣೆ ಸರ್ಕಾರದ ಆದ್ಯತೆ ಸಚಿವರಾದ ಚೆಲುವರಾಯಸ್ವಾಮಿರವರ ಹೇಳಿಕೆ. ಲೈಂಗಿಕ ಹಗರಣ ಪ್ರಜ್ವಲ್ ರೇವಣ್ಣಗೆ ಮತ್ತೆ 14 ದಿನ ನ್ಯಾಯಾಂಗ ಬಂಧನ. ಸಮರ್ಜಿತ್ ಸಾನ್ಯಾ ಅಭಿನಯದ ನೈಜ ಘಟನೆ ಆಧಾರಿತ ಚಿತ್ರಗೌರಿ. ಷೇರು ಮಾರುಕಟ್ಟೆಯ ಅಕ್ರಮದ ತನಿಖೆಗೆ ಆಗ್ರಹ. ಟಿಎಂಸಿ ನಿಯೋಗದಿಂದ ಸೆಬಿ ಅಧಿಕಾರಿಗಳ ಭೇಟಿ. ಬಿಹಾರ ಉದ್ಘಾಟನೆಗೂ ಮುನ್ನ ಕೊಚ್ಚಿ ಹೋದ ₹12 ಕೋಟಿ ವೆಚ್ಚದ ಸೇತುವೆ. ನೀರು ಬಳಕೆದಾರರ ಸಹಕಾರ ಸಂಘಗಳ ಬಲವರ್ಧನೆ ಅವಶ್ಯಕ ಮಂಗಳ ಯೋಗೇಶ್ ರವರ ಹೇಳಿಕೆ. ಕೊಲೆ ಪ್ರಕರಣ A1 ಆರೋಪಿ ಪವಿತ್ರ ಗೌಡ ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಜನಮಾನಸದ ಮೈಸೂರಿನ ದೊರೆ ನಾಲ್ವಡಿ ತಗ್ಗಹಳ್ಳಿ ವೆಂಕಟೇಶ್ ರವರು. ಕೆಆರ್ಎಸ್ ನೀರು ಬಿಡುಗಡೆಗೆ 4 ಕಾಮಗಾರಿ ತ್ವರಿತವಾಗಿ ಮುಗಿಸಿ ಚೆಲುವರಾಯಸ್ವಾಮಿರವರ ಹೇಳಿಕೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಗುಂಡಿನ ದಾಳಿಗೆ ಯೋಧ ಬಲಿ. ಬಿಜೆಪಿ ಜೆಡಿಎಸ್ ಮೈತ್ರಿ ಕೇರಳ ಜೆಡಿಎಸ್ನಿಂದ ಹೊಸ ಪಕ್ಷ ಸ್ಥಾಪನೆಗೆ ಸಿದ್ಧತೆ.